ನನ್ನ ಹೆಸರು ನಂದಿನಿ ಅಂತ. ನಾನು ಗ್ರೀನ್ ಟೀ, ಇದು ಸ್ಪೆಷಲ್ ಗ್ರೀನ್ ಟೀ ನಾನೇ ಮನೇಲಿ ಸ್ವತಃ ರೆಡಿ ಮಾಡೋದು. ಇದ್ರ ಜೊತೆಲಿ ಇನ್ನೂ 8 ಪ್ರಾಡಕ್ಟ್ ಮಾಡ್ತೀನಿ. ವೆಯ್ಟ್ ಲಾಸ್ ಪೌಡರು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಹೆಸರು ಕಾಳು ಜ್ಯೂಸು, ಕಷಾಯ ಪೌಡರು, ಫೇಸ್ ಆಯಿಲು, ಫೇಸ್ ಪೌಡರು. ನನ್ನ ಫೇಸೇ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿದೆ. ಮತ್ತು ನಾನು ತುಂಬ ದಪ್ಪ ಇದ್ದೆ, ಈಗ ತುಂಬ ಸಣ್ಣ ಆಗಿದ್ದೀನಿ. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನಾನು ಗ್ರೀನ್ ಟೀ ಮಾಡ್ತಾಯಿದ್ದೀನಿ. ನಾನು ಮಾಡ್ತಿರೋ 8 ಪ್ರಾಡಕ್ಟಲ್ಲಿ ಸ್ಪೆಷಲ್ ಗ್ರೀನ್ ಟೀ ತುಂಬ ಅಂದರೆ ತುಂಬ ಚೆನ್ನಾಗಿ ಸೇಲ್ ಆಗ್ತಿದೆ. ಅದು ಇವಾಗ ಚಳಿಗಾಲದಲ್ಲಿ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ಅಂದರೆ ನಾವು ನೀರು ಕುಡಿಯಲ್ಲ ಜಾಸ್ತಿ. ಅಯ್ಯೋ, ನೀರು ಕುಡಿಯೋಕ್ಕೆ ಮನಸ್ಸಾಗಲ್ಲ, ಬರೀ ಬಜ್ಜಿ ಬೋಂಡ ಅಂಥವೆಲ್ಲ ತಿನ್ನೋಣ ಅಂತ ಅನಿಸುತ್ತೆ. ನಾನಿವಾಗ ಏನೇನು ಐಟಮ್ ಹಾಕ್ತೀನಿ ಅಂತ ನೋಡಿಕೊಂಡು ನಾನು ಹಾಗೆ ಮಾತಾಡ್ತೀನಿ. ಇದನ್ನು ಸಣ್ಣ ಉರಿ ಇಟ್ಕೊಂಡು ಧನಿಯಾ ಇದು ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ಈಗ ಚಳಿಗಾಲದಲ್ಲಿ ನಮಗೆ ಬರೀ ಬೇಡಾಗಿದ್ದೆ ಅಂದರೆ ದೇಹಕ್ಕೆ ಆರೋಗ್ಯಕ್ಕೆ ಸಮಸ್ಯೆ ಕೊಡುವಂಥದ್ದೇ ಆಹಾರ ನಮಗೆ ಬೇಕು ಅಂತ ಅನಿಸುತ್ತೆ. ಬಜ್ಜಿ ಬೋಂಡ, ಎಣ್ಣೆಲಿ ಕರೆದಿರೋ ಐಟಮು, ಈ ಥರದ್ದೆಲ್ಲ ತಿನ್ನಬೇಕು, ಕಂಬಳಿ ಹೊತ್ಕೊಂಡು ಮಲ್ಕೊಳ್ಬೇಕು, ಇಷ್ಟೇ. ಮತ್ತು ಚಳಿಗೆ ಸ್ವಲ್ಪ ಜಾಸ್ತಿ ಕಾಫಿ ಕುಡಿಯೋಣ, ಟೀ ಕುಡಿಯೋಣ ಅಂತ ಅನಿಸುತ್ತೆ. ಕಾಫಿ ಟೀ ಒಳ್ಳೆಯದಲ್ಲ ಅಂತಲ್ಲ, ಒಳ್ಳೆಯದೇ, ಆದರೆ ಎಷ್ಟು ಲಿಮಿಟಾಗಿರ್ತೀವಿ ಅಷ್ಟು ಒಳ್ಳೆಯದು. ಮತ್ತು ನೀರು ಕುಡಿಯೋದಕ್ಕೆ ಮನಸ್ಸಾಗಲ್ಲ. ನೀವು ಬಿಸಿನೀರು ಸ್ವಲ್ಪ 100 ml ಬಿಸಿನೀರು ಕುಡ್ಕೊಂಡು ಬಂದರೆ ಕುಡಿಬೋದು. ಗ್ರೀನ್ ಟೀ ಅಂತೂ ಅದ್ಭುತವಾಗಿರುತ್ತೆ. ತುಂಬ ಜನ ಇಷ್ಟಪಟ್ಟಿದ್ದಾರೆ. ತುಂಬ 1 kg 2 kg ತೊಗೊಳ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೊನ್ನೆ ಯಾರೋ 1 kg ಆರ್ಡ್ರ್ ಕೊಟ್ಟರು. ನಾನು ಅಂದೆ, ಯಾಕಮ್ಮ 1 kg ಅಂದರೆ, ಇಲ್ಲ ಚಳಿಗಾಲ ಅಲ್ವಾ, ಇನ್ನು 3-4 ತಿಂಗಳು ನಮ್ಗೆ ಆಗಲ್ಲಮ್ಮ, ಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದೆ. ತುಂಬ ಚೆನ್ನಾಗಿರುತ್ತೆ. ಏನೇನು ಐಟಮ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಇದು ಧನಿಯಾ ಹುರಿದಿದ್ದಾಯಿತು, ಸೋಂಪು ಹಾಕ್ಕೊಂಡಿದ್ದೀನಿ ನೋಡಿ, ಏಲಕ್ಕಿ ಹಾಕ್ಕೊಂಡಿದ್ದೀನಿ ಸೋಂಪು ಜೊತೆಯಲ್ಲಿ. ನಾನು ಸಣ್ಣ ಉರಿ ಇಟ್ಕೊಂಡು ಉರಿಬೇಕು ನೋಡಿ. ಗ್ರೀನ್ ಟೀಗೆ ಏನೇನು ಐಟಮ್ ಹಾಕ್ಕೊಂಡೆ, ಏನೇನು ಉರಿತೀನಿ, 22-23 ಐಟಮ್ ಹಾಕ್ತೀನಿ. ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಕೊರಿಯರ್ ಪ್ಯಾಕ್ ಮಾಡೋದು ಬಂತು. ಇದು ಒಂದು ಬ್ಯಾಚದ ಕೊರಿಯರ್ ನಂದು. ಇದು ಬೇರೆ, ಅದು ಬೇರೆ, ಇದು ಬೇರೆ, ಒಟ್ಟು 5 ಜನ ಬರ್ತಾರೆ. ಇವಾಗ ಹತ್ರದಿಂದ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ನಾನು ಅಂತ ಹೇಳಿ. ನನಗೆ ಇದೇ ಕೆಲಸ ಆಗೋಗುತ್ತೆ ನೋಡಿ. ಇವಾಗ 12:30 ಆಯಿತು. ಇದನ್ನೆಲ್ಲ ಪುಡಿ ಮಾಡ್ಕೊಬೇಕು. ಅದಕ್ಕೆ ತಟ್ಟೆಲಿ ಇಟ್ಟಿದ್ದೀನಿ ನಾನು. ಇದು ಜ್ಯೇಷ್ಠ ಮಧು ನಾನು ಬೇರು ಹಾಕ್ತೀನಿ. ಆಮೇಲೆ ಜಾಯ್ಕಾಯಿ ತುಂಬ ಒಳ್ಳೆಯದು. ಜ್ಯೇಷ್ಠ ಮಧು ಬೇರು ಹಾಕ್ತೀನಿ ನಾನು, ಮತ್ತು ಅದು ಪೌಡ್ರು ಹಾಕ್ತೀನಿ. ಯಾಕಂದರೆ ನನಗೆ 2 ಹಾಕಿದ್ರೇ ನನಗೆ ಸಮಾಧಾನ. ಇದರಲ್ಲಿ ಇಪ್ಲಿನೂ ಲವಂಗ ಇದೆ, ಅದೆರಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಕ್ಕೆನೇ ನಾನು ಈ ಥರದ್ದೇ ಚಕ್ಕೆ ಹಾಕೋದು, ಅಳತೆ ಎಲ್ಲ ದಯವಿಟ್ಟು ಕೇಳಬೇಡಿ. ಈ ಥರದ್ದೇ ಚಕ್ಕೆ ಹಾಕೋದು. ಇದು ಶುಂಠಿ, ಒಣ ಶುಂಠಿ, ಕರಿಬೇವು. ಇವಾಗ ಒಂದು ಸ್ವಲ್ಪ ಗರ್ಗರಿ ಥರ ಹುರ್ಕೊಬೇಕು. ಒಣಗಿಸಿಟ್ಕೊಂಡಿದ್ದೀನಿ, ಆದರೂ ಅಷ್ಟು ಗರ್ಗರಿ ಇಲ್ಲ. ಆಮೇಲೆ ಇದು ಸೋಂಪು ಏಲಕ್ಕಿ, ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಇವಾಗ ಪುಡಿ ಮಾಡಬೇಕು. ಪುಡಿ ಅಂದರೆ ಒಂದು ಹದ ಇರುತ್ತೆ, ಆ ಥರ ಪುಡಿ ಮಾಡಬೇಕು. ಉರಿಯೋದ್ರಲ್ಲೂ ಒಂದು ಹದ ಇರುತ್ತೆ ನೋಡಿ. ಯಾವುದು ಏನೂ ಕರಿಯಾಗಿಲ್ಲ, ಕಪ್ಪಾಗಿಲ್ಲ. ಇದು ಜೀರಿಗೆ ಮತ್ತು ಸೋಂಪು 2 ಇದೆ. ಇದು ಧನಿಯಾ ಇದೆ ಹುರ್ಕೊಂಡಿರೋದು, ಇದೆಲ್ಲ ಹುರ್ಕೊಂಡಿರೋದು. ಇವಾಗ ಇದಕ್ಕೆ ನೋಡಿ, ನಾನು ಇದು ಶಂಖಪುಷ್ಪ ಹೂ, ಇದನ್ನು ಹಾಕ್ತೀನಿ ನಾನು. ಆಮೇಲೆ ಇದು ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ, ದಪ್ಪ ಇರುತ್ತೆ. ಒಂದೊಂದು ಕಡೆ ಸಿಗುತ್ತೆ, ಒಂದೊಂದು ಕಡೆ ಸಿಗಲ್ಲ. ದಾಸವಾಳ, ಒಣಗಿದ್ದು ದಾಸವಾಳ. ಇವಾಗ ಚಳಿಗಾಲದಲ್ಲಿ ಯಾವುದು ನಮಗೆ ಒಣಗ್ಸೋಕ್ಕೂ ಆಗಲ್ಲ, ಮತ್ತು ಅದು ಬೂಸ್ಟ್ ಬಂದಿರೋದು ಹಾಕಕ್ಕೆ ನನಗೆ ಇಷ್ಟನೂ ಇಲ್ಲ. ಹಾಗಾಗಿ ಇದನ್ನು ಪುಡಿ ಮಾಡ್ಕೊಬೇಕು. ಇದನ್ನು ಹಾಗೆ ಹಾಕ್ತೀನಿ. ಇದು ಅದು ಚಾಮೋಲಿನೋ ಏನೋ ಅಂತ ಹೇಳಿ, ಇದು ಒಂದು ಹೂ. ಇದು ನಮಗೆ ತುಂಬ ಒಳ್ಳೆ ನಿದ್ದೆ ಬರುತ್ತೆ. ನೀವು ರಾತ್ರಿ 1 ಗ್ಲಾಸ್ ಟೀ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ.
ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಇದನ್ನು ಹಾಕ್ತೀನಿ. ಎಷ್ಟೆಷ್ಟು ಹಾಕ್ತೀನಿ ಅಂತ ದಯವಿಟ್ಟು ಹೇಳಿದ್ನಲ್ಲ, ಅಳತೆ ಕೇಳಬೇಡಿ ಅಂತ. ಇದು ಪನ್ನೀರ್ ರೋಸು ಗಮ್ ಅಂತಿರುತ್ತೆ. ಯಾರಾದರೂ ನಾನು ಗ್ರೀನ್ ಟೀ ತೊಗೊಂಡಿರೋರು ಪನ್ನೀರ್ ರೋಸ್ನೇ ತೊಗೊಂಡು ಹಿಂಗೆ ಇಸಕ್ಬಿಟ್ಟು ಈಗ ಮಾಡಿ ಸ್ಮೆಲ್ ನೋಡಿ, ಅದು ಪನ್ನೀರ್ ರೋಸ್. ಇದು ಲೆಮನ್ ಗ್ರಾಸ್. ಇದು ನಮ್ಮ ಊರಿಂದ ನನಗೆ ಮತ್ತು ಶಂಖಪುಷ್ಪ ನಮ್ಮ ಚಿಕ್ಕಪ್ಪ ಊರಿಂದ ಒಣಗಿಸಿ ಕಳಿಸೋರು. ಇವಾಗ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸಿಗಲ್ಲ ಅಂತ ಹೇಳಿ ನಾನೆಲ್ಲ ತರಿಸ್ತೀನಿ, ಆನ್ಲೈನಿಂದ ತರಿಸ್ತೀನಿ. ಇದು ಲೆಮನ್ ಗ್ರಾಸು ತುಂಬ ಅಂದರೆ ತುಂಬ ಒಳ್ಳೆಯದು. ನಮಗೆ ಬಾಡಿ ಡಿಟಾಕ್ಸ್ ಮಾಡುತ್ತೆ, ಸಣ್ಣ ಆಗ್ಬೋದು. ಹೀಗೆ ಇದು ಏನು ಹೂವು ಅಂತ ನಾನು ಡಬ್ಬಿ ತೋರಿಸ್ತೀನಿ. ಇದು ಲ್ಯಾವೆಂಡರ್ ಫ್ಲವರ್ ಅಂತ ನೋಡಿ, ಈ ಥರ ಇರುತ್ತೆ ಲ್ಯಾವೆಂಡರ್ ಫ್ಲವರು. ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ಇದನ್ನೆಲ್ಲ ನಾನು ಇದೆಲ್ಲ ಪುಡಿ ಮಾಡಲ್ಲ, ಇದೆಲ್ಲ ಪುಡಿ ಮಾಡಿಕೊಂಡು ಹೇಗೆ ಮಿಕ್ಸ್ ಮಾಡ್ತೀನಿ, ಗ್ರೀನ್ ಟೀ ಯಾವ್ದು ಹಾಕ್ತೀನಿ ಅಂತ ತೋರಿಸ್ತೀನಿ. ಅದ್ರ ಜೊತೆಲಿ ಇನ್ನೆರಡು ಐಟಮ್ ಹಾಕ್ತೀನಿ. ಕೈ ಮುಗಿದು ಕೇಳ್ಕೊಳ್ತೀನಿ, ಕಮೆಂಟಲ್ಲಿ ಯಾರೂ ಕೇಳಬೇಡಿ. ಯಾಕಂದರೆ ನಾನು ಇದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅಂದಮೇಲೆ ಕಾಪಿ ಮಾಡೋರು 108 ಜನ ಇರ್ತಾರೆ. ಇವಾಗ ಆಗಲೇ ನಂದು ಬಿಸ್ನೆಸ್ನ ತುಂಬ ಜನ ಕಾಪಿ ಮಾಡಿದ್ದಾರೆ. ಹಾಗಾಗಿ ನಾನು ಮಾಡ್ತಿರೋ ಪ್ರಾಡಕ್ಟ್ನ ಇಷ್ಟಪಟ್ಟಿರೋರಿಗೆ ದಯವಿಟ್ಟು ನಾನು ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು 2 ಇಂಗ್ರೀಡಿಯೆಂಟ್ಸ್ನ ಪರ್ಸ್ನಲ್ ಆಗಿ ಸೇರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ಕೇಳಬೇಡಿ, ಮೊದಲೇ ಹೇಳಿರ್ತೀನಿ. ಬೈಕೊಳ್ಳಬೇಡಿ, ಕೇಳಬೇಡಿ. ಇವಾಗ ಇದನ್ನೆಲ್ಲ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ. ನಾನು ನೋಡಿ, ಕೊತ್ತಂಬರಿ ಕಾಳು ಈ ಥರ ತರ್ತರಿ ಆಗಬೇಕು, ತುಂಬ ನೈಸ್ ಆಗಬಾರ್ದು. ಇವಾಗ ಇದನ್ನು ಹಾಕ್ಕೊಳ್ತೀನಿ ನಾನು. ಈ ಥರ ನಾನು ಇದ್ರ ಜೊತೆಲೇ ಆ ದಾಸವಾಳ ಹೂವು ಇತ್ತಲ್ಲ, ಹೂವು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ನೈಸ್ ಮಾಡಿಕೊಂಡೆ. ಹಾಗೆ ಒಂದೊಂದೇ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಮಿಕ್ಸಿ ನಾನು ತೊಗೊಂಡಿರೋದು ಬಾಷ್ ಕಂಪ್ನಿದು ನೋಡಿ. ನಾನು ಶುಂಠಿ ದಿನಕ್ಕೆ ಒಂದು 3 kg ಶುಂಠಿ ಪುಡಿ ಮಾಡ್ತೀನಿ. ಎಷ್ಟು ಒಂದು ಕುಟ್ಟಲ್ಲ, ಏನೂ ಇಲ್ಲ, ಇಡೀ ಶುಂಠಿ ಹಾಕ್ತೀನಿ. ಆದರೂ ನೋಡಿ ಒಂದು ಚೂರು ದಪ್ಪ ಇರಲ್ಲ, ಅಂದರೆ ಉಳ್ಕೊಂಡಿರಲ್ಲ, ಅಷ್ಟು ನೈಸಾಗಿ ಬರುತ್ತೆ ನೋಡಿ. ಈ ಥರ ಬರುತ್ತೆ. ಯಾರಿಗಾದರೂ ಮಿಕ್ಸಿದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಚಕ್ಕೆ ಇಷ್ಟು ಪೌಡ್ರು ಮಾಡಿದ್ದಾಯಿತು ನೋಡಿ. ಇದು ಗರಿ ನೋಡಿ, ಸೌಂಡ್ ಕೇಳಿಸ್ತಾ ಇದೆಯಾ? ಗರಿ ಈ ಥರ ಕರಿಬೇವನ್ನ ಸ್ವಲ್ಪ ಹುರ್ಕೊಳ್ತೀನಿ. ಇದು ನಾನು 5 kg ಗ್ರೀನ್ ಟೀಗೆ ಇಷ್ಟು ಐಟಮ್ ಹಾಕೋದು. ಇವತ್ತು ನಾನು ಅವತ್ತು 15 kg ಗ್ರೀನ್ ಟೀ ಮಾಡಬೇಕು. ವಿಡಿಯೋ ಮಾಡ್ಕೊಂಡು ತೋರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ. ಈ ಥರ ನಾನು ಗ್ರೀನ್ ಟೀ ತರಿಸೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿದ್ದು ನಾನು ತರಿಸೋದು ನೋಡಿ. ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ ಇಷ್ಟೇ. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ, ಫುಲ್ಲು ಮಿಕ್ಸ್ ಮಾಡಬೇಕು. ಆಮೇಲೆ ಆ ಗ್ರೀನ್ ಟೀ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ನೋಡಿ. ಎಷ್ಟು ಒಳ್ಳೆಯದು ಗೊತ್ತಾ, ನಮಗೆ ವೆಯ್ಟ್ ಲಾಸ್ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಆಮೇಲೆ ಸ್ಟ್ರೆಸ್ಸು, ನಾನೊಂದು ಚಾಮೋಲಿನಂತ ಹೂ ತೋರಿಸಿದ್ನಲ್ಲ, ಇದು ನಮಗೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ನಾನು ದಿನಕ್ಕೆ 3 ಲೋಟ ಗ್ರೀನ್ ಟೀ ಕುಡಿತೀನಿ, 3 ಸರಿ ಕುಡಿತೀನಿ. ಟೈಮಿಂಗ್ಸ್ ಇಲ್ಲ, ಯಾವಾಗಂದ್ರೆ ಅವಾಗ ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ, ನಿಮಗೆ ಬೇಕಾದರೆ ಬೆಲ್ಲ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಹಾಗೆ ಕುಡಿಬೋದು ನೋಡಿ. ಇದಿಷ್ಟು ಮಿಕ್ಸ್ ಆಯಿತು. ಈಗ ಗ್ರೀನ್ ಟೀ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ನಾನು ಗ್ರೀನ್ ಟೀ ತೊಗೊಂಡಿರೋರು ಗೊತ್ತಿರುತ್ತೆ ಎಲ್ರಿಗೂ ಯಾವ ರೀತಿ ಇದೆ ಅಂತ. ನನ್ನ ಹತ್ರ ಎಲ್ಲ ಸೇಲ್ ಆಗ್ತಿದೆ. ಇವಾಗ ಚಳಿಗಾಲದಲ್ಲಿ ಗ್ರೀನ್ ಟೀ ಜಾಸ್ತಿ ಸೇಲ್ ಆಗ್ತಿದೆ. 2 ದಿನ ತಪ್ಪಿದ್ರೆ 3 ದಿನಕ್ಕೆ 15 kg ಸೇಲ್ ಆಗ್ತಾ ಇದೆ ನನಗೆ. ಒಂದು ಸರಿ ಟ್ರೈ ಮಾಡಿ ನೋಡಿ.
ಇದು 100 ಗ್ರಾಮ್ ಕೊಡ್ತೀನಿ ನಾನು. 100 ಗ್ರಾಮಿಂದ ಶುರು. ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಶಂಖಪುಷ್ಪ ಹೂ ನೋಡ್ಬೋದು, ಅದು ನಮಗೆ ಎಷ್ಟು ಒಳ್ಳೇದು. ಇದರಲ್ಲಿ ಹಾಕಿರೋ ಐಟಮ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಯಾವ ರೀತಿ ಹಾಕಿದ್ದೀನಿ ಮತ್ತು ಅದರಿಂದ ಏನೇನು ಪ್ರಯೋಜನ ಅಂತ ನಿಮಗೆ ಗೊತ್ತು. ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಪ್ಯಾಕಿಂಗ್ ಶುರು ಮಾಡಬೇಕು. ಯಾವ ಥರ ಪ್ಯಾಕಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಪ್ಯಾಕಿಂಗ್ ಶುರು ಆಯಿತು. 100 ಗ್ರಾಮ್ದು ಪ್ಯಾಕ್ ಮಾಡ್ತೀವಿ. 1/4 kg 200 ಗ್ರಾಮು ಇಷ್ಟು ಕೊಡ್ತೀವಿ. 100 ಗ್ರಾಮ್ ತೊಗೊಳ್ಳೋರು 100 ಗ್ರಾಮ್ ತೊಗೊಳ್ತಾರೆ, ಇಲ್ಲ 1/4 kg ಬೇಕು ಅಂದವ್ರು 1/4 kg ತೊಗೊಳ್ತಾರೆ, 200 ಗ್ರಾಮ್ ಬೇಕು ಅಂದವ್ರು ಈ 3 ಇದರಲ್ಲಿ ಮಾಡ್ತೀವಿ. ಅದಕ್ಕೆ ನಾನು ಈ ಥರ ಸ್ಟಿಕ್ಕರ್ ಅಂಟಿಸಿಟ್ಕೊಂಡಿದ್ದೀನಿ. ಇವಾಗ ಒಂದು ತೋರಿಸ್ತೀನಿ ನಾನು ಯಾವ ಥರ ನಾವು ಡಬಲ್ ಕವರ್ ಮಾಡ್ತೀವಿ ಅಂತ ಹೇಳಿ. ಒಂದೆರಡು ಕೊಡಮ್ಮ. ಇದು 100 ಗ್ರಾಮ್ದು ಈ ಥರ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿರ್ತೀವಿ. ಈ ಥರ ಜಿಪ್ಲಾಕ್ ಕವರು ಈ ಥರ ಮಾಡಿ ಇದನ್ನು ಸ್ಟಿಕ್ಕರೆಲ್ಲ ಮಾಡಿಸ್ತೀನಿ. ಇದರಲ್ಲಿ ಸ್ಟಿಕ್ಕರಲ್ಲಿ ನೋಡಿ FSSC ಕೋಡ್ ಇರುತ್ತೆ, ನನ್ನ ಫೋನ್ ನಂಬರ್ ಇರುತ್ತೆ, ಏನೇನು ಹಾಕಿರ್ತೀವಿ ಅಂತ ಸ್ವಲ್ಪ ಜಾಸ್ತಿ ಹೇಳೋದಕ್ಕಾಗಲ್ಲ, ಸ್ವಲ್ಪ ನಾನು ಏನೇನು ಐಟಮ್ ಹಾಕಿರ್ತೀನಿ ಅಂತ ಹೇಳಿರ್ತೀನಿ. ನೆಕ್ಸ್ಟು ಒಂದು ಹೆಜ್ಜೆ ಮುಂದೆ ಇಡೋಣ ಅಂತ ಅಂದ್ಕೊಂಡು ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಓಪನ್ ಆಗಬೇಕು. ಗ್ರೀನ್ ಟೀ ಹೇಗೆ ಮಾಡೋದು ಅಂತ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಓಪನ್ ಆಗಬೇಕು. ಆ ಥರ ಕೇಳ್ತಾ ಇದ್ದೀನಿ ನಾನು ಪ್ರಿಂಟಿಂಗ್ ಪ್ರೆಸ್ವರ್ಗೆ. ನೋಡೋಣ, ಮಾಡಿಕೊಟ್ರೆ ಅನುಕೂಲ. ನೋಡಿ ಈ ಥರ ಆಗುತ್ತೆ. ಇಷ್ಟು ನಮ್ಮದು ಗ್ರೀನ್ ಟೀ ರೆಡಿ ಆಗ್ತಾ ಇರೋದು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಗ್ರೀನ್ ಟೀ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಲಿ ನೀರು ಇಟ್ಕೊಂಡಿದ್ದೀನಿ, ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಈಗ ಗ್ರೀನ್ ಟೀ ಪೌಡ್ರ್ ಈ ಥರ ಇರುತ್ತೆ. ನೋಡಿ ಈ ಥರ ಇರುತ್ತೆ. ನೀವು ಹಾಕ್ಕೊಳ್ಳುವಾಗೆಲ್ಲ ಈ ಥರ ಮಿಕ್ಸ್ ಮಾಡಬೇಕು, ಯಾಕಂದರೆ ನಾವು ಅದಕ್ಕೆಲ್ಲ ಪುಡಿ ಮಾಡಿ ಹಾಕಿರ್ತೀವಲ್ಲ, ಅದೆಲ್ಲ ತಳದಲ್ಲಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಲ್ಲ ಕಾಣಿಸ್ತಾ ಇದೆ ಅದರಲ್ಲಿ. ಇದು ಶಂಖಪುಷ್ಪ, ರೋಸು, ಲೆಮನ್ ಗ್ರಾಸು, ಆಮೇಲೆ ಇದೇನೋ ಚಾಮೂಲಿನೋ ಏನೋ ನೋಡಿ ಎಲ್ಲ ತರಕಾರಿ. ನೋಡಿ ಇದು ಈ ಥರ ತರಕಾರಿ ಮಾಡ್ಕೊಳ್ಬೇಕು. ಧನಿಯಾ ನೋಡಿ ಹಾಗೆ ಇಡೀ ಇದೆ. ಈ ಥರ ಫುಲ್ಲು ನೋಡಿ ಎಷ್ಟು ಒಳ್ಳೆಯದು ಗೊತ್ತಾ. ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಎತ್ಕೊಂಡು ಇಷ್ಟಾದರೆ ಸಾಕು. ಇಷ್ಟಾದರೆ ಸಾಕು, ಅರ್ಧ ಸ್ಪೂನ್ ಆದರೆ ಸಾಕು. ಅದರಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ ನೋಡಿ. ಅದರಲ್ಲಿ ಆ ಥರದಿಂದ ತೋರಿಸ್ತೀನಿ ನೋಡಿ. ಶಂಖಪುಷ್ಪ ಹೂವು ಬಂತು, ರೋಸು ಬಂತು, ಎಲ್ಲ ಬಂದಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ನೀವು ಯಾವಾಗ ಬೇಕಾದರೂ ಕುಡಿಬೋದು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಇವಾಗ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ, ಚಳಿಗಾಲ, ನಮಗೇನು ಕುಡಿಯೋಕ್ಕಾಗಲ್ಲ ಅಂತ ಅಂದರೆ ನಿಜವಾಗ್ಲೂ ಬೆಸ್ಟಲ್ಲಿ ಬೆಸ್ಟು ಗ್ರೀನ್ ಟೀ. ನೋಡಿ ಕುದಿಯೋಕ್ಕೆ ಶುರು ಆಯಿತು. ಕುದಿಬೇಕಾದ್ರೆ ನಾವು ಹಾಕಿರೋ ಗ್ರೀನ್ ಟೀ ಎಲ್ಲ ಹೇಗೆ ಆಯಿತು ನೋಡಿ. ಇದ್ರದ್ದು ಹೇಗೆ ರಸ ಬಿಡುತ್ತೆ ಗೊತ್ತಾ. ಕಲರು ಬಿಸಿ ಇದೆ ನೋಡಿ. ನೋಡಿ ನೀಲಿ ಕಲರ್ ಹೇಗೆ ಬಿಡುತ್ತೆ ಗೊತ್ತಾ. ನೋಡಿ ತುಂಬ ಒಳ್ಳೆಯದಿದೆಲ್ಲ ನಾವು ಹಾಕಿರೋದು. ನೋಡಿ ಕೈ ಹೇಗೆ ನೀಲಿ ಆಯಿತು. ದಾಸವಾಳ, ರೋಸು, 4-5 ಥರ ಹೂವು ಹಾಕಿದ್ದೀನಲ್ವ ನಾನು. ನೋಡಿ ಅಷ್ಟೇ, ನಾನು ಅರ್ಧ ಸ್ಪೂನ್ ಅಷ್ಟೇ ಹಾಕಿರೋದು. ನೋಡಿ ಯಾವ ಕಲರ್ ಬಂತು. ಏಲಕ್ಕಿ, ಜಾಯಿಕಾಯಿ ಎಲ್ಲದ್ರದ್ದು, ಮತ್ತು ಜೇಷ್ಠ ಮಧುದು ಸಿಹಿ ಇರುತ್ತೆ, ಆದರೂ ನಾನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ನಾನು ಇದನ್ನು ಸೋಸ್ಕೊಂಡಿರೋದು, ಬಿಸಾಡಲ್ಲ. ಮತ್ತೆ ರಾತ್ರಿ ಮಾಡ್ಕೊಂಡು ಕುಡಿತೀನಿ. ಇವಾಗ 4:15 ಆಯಿತು ಸಾಯಂಕಾಲ. ಹಾಗಾಗಿ ನೋಡಿ ಯಾವ ಕಲರ್ ಬಂತು. ನಾವು ಗ್ರೀನ್ ಟೀ ಎಲ್ಲ ಒಂಥರ ಒಣಗ್ದಂಗೆ ಇತ್ತಲ್ವ. ಈಗ ನೋಡಿ ಹಾಕಿದ್ಮೇಲೆ ಪ್ಯೂರ್ ಗ್ರೀನ್ ಟೀ ಆದರೆ ನಿಮ್ಗೆ ಈ ಥರ ಎಲೆ ಥರ ಕಾಣಿಸುತ್ತೆ. ಇಷ್ಟು ಕುದಿ ಬಂದರೆ ಸಾಕು. ಆಫ್ ಮಾಡ್ಕೊಳ್ತೀನಿ. ಇದನ್ನು ನಾನು ಬಿಸಾಡಲ್ಲ.
ಇನ್ನೊಂದು ಸರಿಗೆ ಕಾಲು ಸ್ಪೂನ್ ಹಾಕಿದ್ರೆ ನಮಗೆ ಇದರಲ್ಲೂ ಇನ್ನೂ ಸತ್ವ ಇರುತ್ತೆ, ಅದು ಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ಬಿಸಾಡಲ್ಲ. ನಾನಿದಕ್ಕೆ ಅಚ್ಚ ಬೆಲ್ಲನ ತಂದು ನಾನು ಈ ಥರ ಇಟ್ಟಿರ್ತೀನಿ. ಅದು ತುಂಬ ಸಾಫ್ಟಾಗಿರೋ ಬೆಲ್ಲ ತರ್ತೀನಲ್ಲ, ಮೆಲ್ಟಾಗಿರುತ್ತೆ. ನಮಗೆ ಬೆಲ್ಲ ತಿಂದರೂ ಕ್ಯಾಲ್ಶಿಯಮ್ಮು, ಹಾಗಂತ ಜಾಸ್ತಿ ತಿನ್ನಬಾರ್ದು. ನೋಡಿ ಇಷ್ಟು ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಜ್ಯೇಷ್ಠ ಮಧು ಹಾಕಿರ್ತೀನಲ್ಲ, ಅದರಲ್ಲೂ ಸಿಹಿ ಅಂಶ ಇರುತ್ತೆ. ಬೆಲ್ಲ ಕರಗಿದ್ಮೇಲೆ ಕುಡಿಯೋಕ್ಕೆ ರೆಡಿ. ಗ್ರೀನ್ ಟೀ ರೆಡಿ ಆಯಿತು. ಯಾಕೆ ಹಿಂಗೆ ರೆಡಿ ಆಗಿದ್ದಾಳೆ ಅಂದ್ಕೊಳ್ತಾ ಇದ್ದೀರಾ? ತುಂಬ ವೀಡಿಯೋಗಳು ಮಾಡಬೇಕು. ಒಂದೊಂದು ವೀಡಿಯೋಗೂ ಒಂದೊಂದು ಡ್ರೆಸ್ ಚೇಂಜ್ ಮಾಡ್ತೀನಿ. ಯಾಕಂದರೆ ಒಂದೇ ಡ್ರೆಸ್ಸಲ್ಲಿ ಬೇಡ ಅಂತ ಹೇಳಿ ಇವತ್ತು ಈ ಸರ ಮಾಡಿಸ್ಕೊಂಡು ಬಂದೆ. ಹತ್ರದಿಂದ ತೋರಿಸ್ತೀನಿ ನೋಡಿ. ಸರ ಮಾಡಿಸ್ಕೊಂಡು ಬಂದೆ. ಅದರದ್ದೇ ಇಯರಿಂಗ್ ಇತ್ತು ನನ್ನ ಹತ್ರ, ಹವಳದ್ದು. ಅದು ಹಾಕ್ಕೊಂಡಿದ್ದೀನಿ. ಎಷ್ಟಾಯಿತು ಏನು ಅಂತೇಳಿ ನೆಕ್ಸ್ಟ್ ವೀಡಿಯೋ ಬರುತ್ತೆ, ದಯವಿಟ್ಟು ವೀಡಿಯೋ ನೋಡಿ. ಗೋಲ್ಡ್ ಇದು ನೋಡಿ. ಅವಳ ಹೇಗೆ ಕಾಣಿಸ್ತು ಏನು ಅಂತ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಎಷ್ಟಾಯಿತು ಏನು ಅಂತ ಹೇಳಿ ವಿಡಿಯೋ ನೋಡಿ. ಈಗ ಗ್ರೀನ್ ಟೀ ಬಿಸಿಯಾಗಿ, ನಿಮಗೆ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ, ಬೇಡ ಅಂದರೆ ಬೆಲ್ಲನ ಸ್ಕಿಪ್ ಮಾಡಿ. ತುಂಬ ಅಂದರೆ ತುಂಬ ತುಂಬ ಒಳ್ಳೆಯದು, ಅಷ್ಟು ಚೆನ್ನಾಗಿರುತ್ತೆ ಗ್ರೀನ್ ಟೀ. ನಾನು ನಿಧಾನವಾಗಿ ಕುಡಿತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ, ಗ್ರೀನ್ ಟೀ ಹೇಗೆ ಮಾಡ್ತೀನಿ, ಹೇಗೆ ಪ್ಯಾಕ್ ಮಾಡ್ತೀನಿ, ಪ್ರತಿಯೊಂದು ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.